ಆ, ಒಂದು ದೊಡ್ಡ ಶಕ್ತಿಯನ್ನೇ ಕಳ್ಕೊಂಡಿರ್ತಕ್ಕಂಥದ್ದು 64ನೇ ಹುಟ್ಟುಹಬ್ಬವನ್ನು ಅವರಿದ್ದಿದ್ರೆ ಭಾಳ ಅದ್ಧೂರಿಯಾಗಿ ಭಾಳ ಅರ್ಥಪೂರ್ಣಕವಾಗಿ ಆಚರಣೆ ಮಾಡ್ಬೋದಾಗಿತ್ತು. ಆದರೆ ದರ್ಶನ್ ಧ್ರುವನಾರಾಯಣ್ ಅವರು ಭಾಳ ಒಂದು ಅವರ ತಂದೆ ಹೆಸರಿನಲ್ಲಿ, ನನ್ನ ರಾಜಕೀಯ ಗುರುಗಳು ಧ್ರುವನಾರಾಯಣ್ ಸಾಹೇಬ್ರ ಹೆಸರಿನಲ್ಲಿ ಒಂದು ಉದ್ಯೋಗ ಮೇಳ ಮತ್ತು ಆರೋಗ್ಯ ಶಿಬಿರ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿದ್ದಾರೆ. ಅಂದರೆ ಅವರ ಹೆಸರಿನಲ್ಲಿ ಒಂದು ಉದ್ಯೋಗ ಸಿಕ್ಕಿದ್ರೆ ಭಾಳಷ್ಟು ಬಡತನದಿಂದ ಬಂದಿರತಕ್ಕ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಧ್ರುವನಾರಾಯಣ್ ಸಾಹೇಬ್ರ ಹೆಸರಿನಲ್ಲಿ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ದಾರೆ. ಇಲ್ಲ, ಯಾಕಂದರೆ ಈ ವರ್ಷನೇ ದರ್ಶನ್ ಅವರು ಕೂಡ ಹೇಳಿದರು, ಮತ್ತು ಅಲ್ಲಿ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಈ ವರ್ಷ ನಾವೆಲ್ಲರೂ ಹೋಗಿ ಅಲ್ಲೇ ಭಾಗವಹಿಸೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ತಿಂಗಳು ಅದೇ ಆಗಸ್ಟ್ ತಿಂಗಳಲ್ಲಿ ಮತ್ತೆ ಉದ್ಯೋಗ ಮೇಳವನ್ನು ಅವ್ರ ಹೆಸರಲ್ಲಿ ಮತ್ತು ತಂದೆ ಹೆಸರಲ್ಲಿ ಇಬ್ಬರೂ ಸೇರಿಸಿ, ಇದು 100 ಕಂಪ್ನಿ ಐತೆ, ಇನ್ನೊಂದು 100 ಕಂಪ್ನಿನ ನಾನು ಬೆಂಗಳೂರಿಂದ ಮಾತಾಡಿಕೊಂಡು ಕರ್ತಂದು ಒಂದು 200 ಕಂಪ್ನಿಯನ್ನು ದೊಡ್ಡದು ಬೃಹತ್ ಉದ್ಯೋಗ ಮೇಳವನ್ನು ಧ್ರುವನಾರಾಯಣ್ ಸಾಹೇಬ್ರ ಹೆಸರು ಮತ್ತು ಅಪ್ಪಾಜಿ ಹೆಸರು ಮಾಡತಕ್ಕಂಥ ಮಾಡ್ತೀವಿ. ಖಂಡಿತವಾಗ್ಲೂ ನಾನು ಯಾವುದೇ ಒಂದು ಸ್ಟೇಜ್ ಹತ್ತದ ಸಂದರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಅವರ ಹೆಸರನ್ನ ಸ್ಮರಿಸ್ತೀನಿ, ತಂದೆಯವರ ಹೆಸರು ಮತ್ತು ಅವ್ರ ಹೆಸರನ್ನ ಸ್ಮರಿಸ್ತೀನಿ. ಯಾಕಂದರೆ ಅವರು ನಮಗೆ ದೊಡ್ಡ ಶಕ್ತಿ, ಇಡೀ ರಾಜ್ಯಕ್ಕೆ ನಮ್ಮ ತಾಲೂಕಿಗೆ ಒಂದು ದೊಡ್ಡ ಶಕ್ತಿ, ಒಂದು ದೊಡ್ಡ ಹೆಸರು ಧ್ರುವನಾರಾಯಣ್ ಸಾಹೇಬ್ರು ಇರತಕ್ಕಂಥದ್ದು. ಇವತ್ತು ನಾನು ಒಬ್ಬನೇ ಅಲ್ಲ, ನಾನು ಸ್ಟೇಜ್ ಮೇಲೆ ಹೇಳಿದ್ದೀನಿ, ವೇದಿಕೆ ಮೇಲೆ ಇವತ್ತು 10 ಜಿಲ್ಲೆ ಅವ್ರಿಗೆ ಕೊಟ್ಟಿದ್ದರು ಆರೋಗ್ಯ ಆರೋಗ್ಯ ಹಸ್ತ ಕಾರ್ಯಕ್ರಮ ಮಾಡಿದ ಸಂದರ್ಭದಲ್ಲಿ ಇಡೀ ರಾಜ್ಯನ ಪ್ರವಾಸ ಮಾಡಿದ್ರು. ಮತ್ತು ಕಾರ್ಯಾಧ್ಯಕ್ಷರಾದ ಮೇಲೆ ಅವ್ರಿಗೆ 10 ಜಿಲ್ಲೆ ಈ ಭಾಗದಲ್ಲಿ ವಹಿಸಿದ್ರು. ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಮಂಗಳೂರು, ಶಿವಮೊಗ್ಗ, ಇದು 10 ಜಿಲ್ಲೆ ವಹಿಸೋ ಸಂದರ್ಭದಲ್ಲಿ ಸುಮಾರು 90% MLA ಸಕ್ಸಸ್ ಆಗಿ ಗೆದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅವರೇ ಹೆಸರುಗಳನ್ನ ಫೈನಲೈಸೇಷನ್ ಮಾಡಿ ಇಂತಿಂಥವ್ರಿಗೆ ಟಿಕೆಟ್ ಕೊಡಬೇಕು, ಇಂತಿಂಥವ್ರ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆ ಮಾಡಿ, DK ಶಿವಕುಮಾರ್ ಸಾಹೇಬ್ರ ಜೊತೆ ಚರ್ಚೆ ಮಾಡಿ ಅವ್ರುಗಳಿಗೆ ಅವಕಾಶವನ್ನು ನಮ್ಮ ರಾಜಕೀಯಗಳನ್ನ ಧ್ರುವನಾರಾಯಣ್ ಸಾಹೇಬ್ರು ಕಲ್ಪಿಸ್ಕೊಟ್ಟಿದ್ದಾರೆ. ಬರೀ ನಮಗೆ ಒಂದು ದೊಡ್ಡ ಲಾಸ್, ನಮ್ಮ ಕ್ಷೇತ್ರಕ್ಕಾಗಲಿ, ನಮ್ಮ ಸಾಹೇಬ್ರ ಅಭಿಮಾನಿಗಳಿಗಾಗಲಿ, ಕಾರ್ಯಕರ್ತರು ಮುಖಂಡರುಗಳಿಗಾಗಲಿ ಒಂದು ದೊಡ್ಡ ಶಕ್ತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿರ್ತಕ್ಕಂಥದ್ದು. 100% ಈಗ ಹೇಳತ್ನಲ್ಲ, ನಾನು ಮುಂದಿನ ತಿಂಗಳು 2 ಕಂಪ್ನಿ ಸಂತೋಷ್ ಲಾಡ್ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ, ಅಣ್ಣವ್ರ ಜೊತೆ ಮಾತಾಡಿದ್ದೀನಿ, ಸದನದಲ್ಲೂ ಕೂಡ ಕೇಳಿದ್ದೀನಿ ಅವ್ರದ್ದು. ಮತ್ತು ಇಲ್ಲಿ ನಡೆದಂಥ ಉದ್ಯೋಗ ಮೇಳ ಅವ್ರದ್ದು, ಮತ್ತು ಹರೀಶ್ ಅಣ್ಣ ಅವ್ರದ್ದು ಮೊನ್ನೆ ನಡೀತು, ಅವ್ರದ್ದು ಟೀಮ್ದು 3 ಜನದ್ದು ಮಾತಾಡಿ 2 ತಿಂಗಳುಗಳ ಅಡ್ವರ್ಟೈಸ್ಮೆಂಟ್ಸ್ ಮಾಡಿಸಿ ಒಂದು ಕನಿಷ್ಠ ಅಂದ್ರೂ ಕೂಡ ಒಂದು 5,000 ಒಂದು 6,000 ಜನಕ್ಕೆ ಕೆಲಸ ಸಿಗ್ತಕ್ಕಂಥ ಕೆಲಸ ನಾನು ಮಾಡ್ಕೊಂಡು ಈಗ ಕರೆದಾಗ ಒಬ್ಬ ಶಾಸಕನಾಗಿ ಮಾತಾಡಬೇಕಾಗಿರ್ತಕ್ಕಂಥದ್ದು ಎಲ್ಲರದ್ದು ಜವಾಬ್ದಾರಿ. ಎಲ್ಲರೂ ಕೂಡ ಅವರವರ ಕ್ಷೇತ್ರದ ಕೇಳಿದರೆ ನಾನು ಅತಿ ಹೆಚ್ಚು ಕೇಳಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಸ್ಥಾನಮಾನವನ್ನು ಪಕ್ಷದಲ್ಲಿ ಕಲ್ಪಿಸ್ಕೊಡಿ. ಜೊತೆಗೆ ಮನೆಗಳು ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು, ಅತಿ ಹೆಚ್ಚು ಮನೆಗಳು ನಮ್ಮ ತಾಲೂಕಿಗೆ ಬೇಕಾಗಿರ್ತಕ್ಕಂಥದ್ದು, ಈ ಸರಗೂರು ಭಾಗ, ಕೋಟೆ ಭಾಗ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಅವ್ರಿಗೆ ಹೊರತರ್ತಕ್ಕಂಥ ಕೆಲಸ ಅಂದರೆ ಅವ್ರಿಗೆ ಮನೆ ಕೊಡ್ತಕ್ಕಂಥದ್ದು, ಎಜುಕೇಷನ್ ಕೊಡ್ತಕ್ಕಂಥದ್ದು, ಇವನ್ನ ನಾವು ಮಾಡಬೇಕಾಗ್ತದೆ ಸರ್ ಅಂತ ನಾನು ಮನವಿಯನ್ನು ನಾನು ಸಲ್ಲಿಸಿದ್ದೀನಿ. ಅತಿ ಹೆಚ್ಚು ಕೇಳಿರೋದು ಮನೆಗಳು ಕೊಡಿ ಅಂತ ಕೇಳಿದ್ದೀನಿ. ಬೇರೆ ಏನು ಚರ್ಚೆ ಅಂದರೆ ಇವತ್ತು ಗೊಬ್ಬರದ ವಿಚಾರ ಆಗಿರ್ಬೋದು. ಗೊಬ್ಬರ ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು 5 ಲಕ್ಷ ಮೆಟ್ರಿಕ್ ಟನ್ನ ಇವತ್ತು ಕೊಟ್ಟಿದೆ. ಇನ್ನೂ 1.5 ಲಕ್ಷ ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಇವೆಲ್ಲ ಕೂಡ ಚರ್ಚೆಗಳನ್ನ ನಾವು ಮಾಡಿದ್ದೀವಿ. ಮತ್ತು ಗ್ಯಾರಂಟಿ ಬಗ್ಗೆ ಚರ್ಚೆಗಳನ್ನ ಸಾಹೇಬರು ಮಾಡಿರ್ತಕ್ಕಂಥದ್ದು, ಗ್ಯಾರಂಟಿ ಯೋಜನೆಯಿಂದನೂ ಕೂಡ ಅಭಿವೃದ್ಧಿ ಆಗ್ತಾಯಿದೆ ಅಂತ ಮನೆ ಮುಖ್ಯಮಂತ್ರಿಗಳು ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯದ ಜನತೆಗೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆ ಒಂದು ಕಡೆ ಅಭಿವೃದ್ಧಿನೂ ಕೂಡ ಮಾಡ್ತಿರ್ತಕ್ಕಂಥದ್ದು. ಎಲ್ಲ MLAಗಳಿಗೆ ಮೊನ್ನೆ 55 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ತಾಲೂಕೆ ಉದಾಹರಣೆಗೆ 2 ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳು ಒಂದು 500 ಕೋಟಿ, ಒಂದು 200 ಕೋಟಿ, 700 ಕೋಟಿ ಗುದ್ಲಿಗೆ ಪೂಜೆನ ಮಾಡಿ, ಮತ್ತು ಕಬಿನಿಗೆ ಬಂದಂಥ ಸಂದರ್ಭದಲ್ಲಿ ಕಬಿನಿಯಲ್ಲಿ 32 ಕೋಟಿ ರೂಪಾಯಿ ಸ್ಟ್ರೆಂತ್ ಟೌನ್ಗೆ, ಜೊತೆಗೆ 50 ಕೋಟಿ ರೂಪಾಯಿನ ಬೃಂದಾವನ್ ಗಾರ್ಡನ್ನು, ಮತ್ತು 82 ಕೋಟಿ ಇತರ ಕೆನಾಲ್ ವರ್ಕ್ಗೆ, ಮತ್ತು 120 ಕೋಟಿ DK ಶಿವಕುಮಾರ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಮುಳುಗಡೆಯಾದಂಥ ಹಳ್ಳಿ ಶಿಫ್ಟಿಂಗ್ ವಿಲೇಜ್ಗಳಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ಬೇಕು ಮನವಿಯನ್ನು ಮಾಡಿ ಕ್ಯಾಬಿನೆಟಲ್ಲಿ ಐತೆ, ಅದು ಕೂಡ ಅಪ್ರೂವಲ್ ಆಗ್ತದೆ. ಖಂಡಿತವಾಗ್ಲೂ ಅದೆಲ್ಲ ಸದ್ಯಕ್ಕೆ ದೂರವಾದಂಥದ್ದು. ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಿಗಾಗಿ ಮನೆ ಶಾಸಕರುಗಳಿಗೆ ಕರೆದು 1 to 1 ಮಾತಾಡಬೇಕು, ಅಂದರೆ ಜೊತೆಲಿ ಕೂತು ಚರ್ಚೆಗಳು ಮಾಡಬೇಕು. ನಿಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗ್ತದೆ ಅಂದ್ಬಿಟ್ರೆ ಬೇರೆ ರಾಜಕೀಯ ವಿಚಾರಣೆ ಯಾವುದೇ ರೀತಿ ಚರ್ಚೆಗಳಾಗಿಲ್ಲ. ನಾನೇ ಅದು ಪ್ರೆಸೆಂಟಾಗಿ ನಾವೆಲ್ಲರೂ ಕೂಡ ಕೂತಿರ್ತಕ್ಕಂಥದ್ದು. ಇವತ್ತು ಆಲ್ರೆಡಿ ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಕೂತು ಕೆಲಸ ಕಾರ್ಯನಿರ್ವಹಿಸೋದು ಭಾಳ ಅಚ್ಚುಕಟ್ಟಾಗಿ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದು. ಮುಂದೆ ಪಕ್ಷದ ಹೈಕಮಾಂಡ್ ಏನು ಸಾಹೇಬ್ರೆ ಇದನ್ನು ಸ್ಟೇಟ್ಮೆಂಟ್ ಕೊಡ್ತಾರೆ, ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದೆ ಆ ತೀರ್ಮಾನಕ್ಕೆ ನಾನು ಬದ್ಧ ಅನ್ನೋ ಮುಖ್ಯಮಂತ್ರಿಗಳು ಹೇಳಿ ಇಲ್ಲ ಬೈ ಮಿಸ್ಟೇಕಾಗಿ ಅವ್ರು ಹೇಳಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಂದೆಯವರು ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಅತಿ ಹೆಚ್ಚು ಅನುದಾನವನ್ನು ಮುಖ್ಯಮಂತ್ರಿಗಳು ಯಾರು ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅವರು ಮಾತಾಡ್ತಾ ಭರವಸೆದಲ್ಲಿ ಆ ರೀತಿ ಹೇಳಿದ್ದಾರೆ. ನಾನು ಕೂಡ
ಯತೀಂದ್ರ ಸಿದ್ದರಾಮಯ್ಯ ಅವ್ರ ಜೊತೆ ಫೋನಲ್ಲಿ ನಾನು ಮಾತಾಡಿದೆ. ಸರ್ ಈ ರೀತಿ ಸ್ಟೇಟ್ಮೆಂಟ್ ಇಲ್ಲ, ನಾನು ಆ ರೀತಿ ಹೇಳೋಕ್ಕೋಗಿ ಈ ರೀತಿ ಹೇಳಿದ್ದೀನಿ ಅನ್ನೋ ಮಾತನ್ನ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಎಲ್ಲರೂ ಕೂಡ ಮಕ್ಕಳು ಅಂದಮೇಲೆ ಎಡಗ್ತೀವಿ. ಅದೇ ಈ ಹೊಸ ಯುವ ರಾಜಕಾರಣಿಗಳು ಬಂದ ಸಂದರ್ಭದಲ್ಲಿ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದ್ರು ಕೂಡ ಅದನ್ನು ಸರಿಪಡಿಸ್ಕೊಂಡು ಅವರು ಕೂಡ ಮತ್ತೆ ಮರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಮಿಟಿ ಫಸ್ಟು ಅವ್ರು ಯಾರ್ಯಾರು ಚರ್ಚೆ ಕರೆದಿದ್ರು, ನಮ್ಮ ಇವ್ರ ಹತ್ರ ಲಕ್ಷ್ಮಣ್ ಸರ್ ಅವ್ರು ಭಾಳಷ್ಟು ಬಾರಿ ಅವರು ಓಪನ್ ಚಾಲೆಂಜ್ ಮಾಡಿ ಆಟೋ ತಗೋಗಿ ಕರೆದವ್ರೆ. ಫಸ್ಟು ಅವ್ರ ಜೊತೆ ಚರ್ಚೆ ಮಾಡಲಿ, ಆಮೇಲೆ ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷಗಳ ಜೊತೆನೂ ಚರ್ಚೆ ಮಾಡಲಿ, ನಂತರ ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿ ಎಲ್ಲರನ್ನೂ ಬರೀ ನಮ್ಮ ಜೊತೆ ಒಂದು ರೌಂಡ್ ಬರಲಿ ಸಾಕು. ನಾನು ಭಾಳ ಪ್ರೀತಿ ವಿಶ್ವಾಸದಿಂದ ಕರಿತಿದ್ದೀನಿ. ಅಣ್ಣ ದಯವಿಟ್ಟು ಈ ಮತ್ತೊಮ್ಮೆ ಸತಿ ಕರಿತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ನಾನೇ ಕರಿತೀನಿ, ಅಣ್ಣ ನೀವು ದೊಡ್ಡವರಿದ್ದೀರಿ, ಸಂಸದರಿದ್ದೀರಿ, ಹಿರಿಯರಿದ್ದೀರಿ, ನಾನೊಬ್ಬ ತಮ್ಮನಾಗಿ ನಾವಿಬ್ಬರೇ ಬಸ್ಸಲ್ಲಿ ಹೋಗ್ಕೊಂಡು ಏನೇನು ಸಿದ್ದರಾಮಯ್ಯ ಸಾಹೇಬ್ರು ಯಾವ್ಯಾವ ಬಿಲ್ಡಿಂಗ್ ಮಾಡವ್ರೆ, ಯಾವ್ಯಾವ ರಸ್ತೆ ಮಾಡವ್ರೆ, ಎಷ್ಟು ಕಲ್ಲುಗಳು ಹಾಕವ್ರೆ, ಹೈಯೆಸ್ಟು ನನಗೆ ಗೊತ್ತಿರೋಂಗೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳದು ಹೈಯೆಸ್ಟು ಕಲ್ಲುಗಳು ಅಂತ ಅಂದರೆ ಶಂಕುಸ್ಥಾಪನೆ ಕಲ್ಲುಗಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರದು. ಅವರೇ ಇದನ್ನು ನೋಡಬೇಕು. ಅವ್ರು ಯಾವತ್ತು ಫ್ರೀ ಇದ್ದಾರೆ ಅವತ್ತೇ ಹೇಳಿ. ನಾನು ಕೂಡ ಬೆಳಿಗ್ಗೆಯಿಂದನೂ ಕೂಡ ಸಂಜೆವರೆಗೂ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ನಾನು ತಯಾರಿ. ಈಗ ಬೆಳೀತಾ ಎಲ್ಲರೂ ಇದ್ದೇ ಇರ್ತಾರೆ. ನಾವು ಬೆಳೀಲಿಲ್ಲ ಅಂತ ಯಾರೂ ಇಲ್ಲ ಅಂತ ಅನ್ಕೋತೀವಿ. ಬೆಳೆದಾಗ ಅದಿದ್ದೇ ಇರ್ತದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾರೆ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ಜಾಸ್ತಿ ಶಕ್ತಿ ಇದ್ದರೆ ಅದಿದ್ದೇ ಇರ್ತದೆ. ಅದ್ರ ಬಗ್ಗೆ ನಾನು ಅತಿ ಹೆಚ್ಚಾಗಿ ನಾನು ಯಾರ ಬಗ್ಗೆನೂ ಕೂಡ ನಾನು ಇದುವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ, ಮಾತಾಡೋದು ಇಲ್ಲ. ಅಭಿವೃದ್ಧಿ ಕೆಲಸದ ಮುಖಾಂತರ ನಾನು ಮಾತಾಡ್ತೀನಿ. ರಾಜಕಾರಣ ಅಂದಮೇಲೆ ಅದಿದ್ದೇ ಇರ್ತದೆ. ರಾಜಕಾರಣ ಚದುರಂಗ ಆಟ ಆಡ್ತಾರೆ. ಅದ್ರ ಬಗ್ಗೆ ಮಾನಸಿಕವಾಗಿ ರಾಜಕಾರಣಿಗಳು ಎದುರಬಾರ್ದು. ಮಾನಸಿಕವಾಗಿ ಎದುರು ಕೂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡ ಕ್ಷೇತ್ರದಲ್ಲಿ ಓಟ್ ಆಗಿರೋ ಜನತೆಗೆ ನಾವು ಸೇವೆ ಮಾಡಬೇಕಾಗ್ತದೆ. ಇನ್ನೂ ಕೂಡ ನನಗಿರೋದು 3 ವರ್ಷ. ಈಗ ಯಾಕೆ ನಾನು ಎದುರಬೇಕಾಗ್ತದೆ? 100% ಫಸ್ಟ್ ಹೇಳ್ತಿದ್ರು ಕ್ಷೇತ್ರದ ಶಾಸಕ ಒಂದು ಸತಿ ಗೆದ್ದವರು ಹೆಗಡೆದೇವನ ಕೋಟೆ ತಾಲೂಕಲ್ಲಿ, ಇನ್ನೊಂದು ಸತಿ ಗೆದ್ದಿರೋ ಇತಿಹಾಸ ಇಲ್ಲ ಒಂದೇ ಪಕ್ಷದಲ್ಲಿ, ಇತಿಹಾಸ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಜನತೆ ನಮ್ಮ ತಂದೆಯವ್ರಿಗೆ ನನಗೆ ಮತ್ತೊಮ್ಮೆ 2ನೇ ಬಾರಿ ಆಯ್ಕೆ ಮಾಡಿ ಫಸ್ಟ್ ಗೆದ್ದಾಗ 22,000, ಸೆಕೆಂಡ್ ಗೆದ್ದಾಗ 36,000. ಸುನೀಲ್ ಬೋಸ್ ಅವ್ರಿಗೆ 1,00,000 ಓಟು ಯಾವಾಗಲೂ ಪ್ರತಿ ವರ್ಷ 10,000 ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದೀನಿ ಹೊರತು ಎಲ್ಲೂ ಕೂಡ ಲೆಸ್ ಮಾಡಿಲ್ಲ. ಧ್ರುವಣ್ಣ ಸಾಹೇಬ್ರು ನಿಂತಾಗಲೂ 72,000. ಪ್ರತಿ ಎಲೆಕ್ಷನ್ಗೂ 10,000 ಓಟು ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ. 62, 72, 86, 96 ಈ ದಾಖಲಾತಿಗಳು ತೆಗೆದು ನೋಡಿ. ಇಲ್ಲ, ನಾವು ಕೆಲಸ ಮಾಡಬೇಕಾಗ್ತದೆ. ನಾನೇನು ಸುಮ್ಮನೆ ಕೂರಬೇಕಾಗಿಲ್ಲ. ಅಲಯನ್ಸ್ ಆದರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಕೆಲಸ ಮಾಡಬೇಕಾಗ್ತದೆ. ಯಾರೋ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ, ಕಾಂಗ್ರೆಸ್ ಪಕ್ಷನ ಮುಗಿಸ್ಬಿಡ್ತೀನಿ, ಕಾಂಗ್ರೆಸ್ನ ಇಲ್ಲಿ ಧೂಳಿಪಟ ಮಾಡ್ತೀನಿ. ಅದು ಕಾಂಗ್ರೆಸ್ ಅನ್ನೋದು ಈ ದೇಶದ ಒಂದು ದೊಡ್ಡ ಶಕ್ತಿ, ದೇಶದ ಒಂದು ಆಸ್ತಿ, ಇತಿಹಾಸ ಇದೆ. ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಗ್ಸೋಕ್ಕೂ ಆಗಲ್ಲ, ಇರ್ಸೋಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೂ ಕೂಡ ಸುಮ್ಮನೆ ಕೂತಿಲ್ಲ. ಮುಖಂಡರುಗಳು ಎಲ್ಲರೂ ಕೂಡ ಎದ್ದು ಓಡಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು. ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಪಕ್ಷ ಸ್ವತಂತ್ರ ಪೂರ್ವವಾಗಿ ಓಡಾಡಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಇಲ್ಲ, ಅದು ಜನತೆ ತೀರ್ಮಾನವನ್ನು ಮಾಡ್ತಾರೆ. 100% ನನಗೆ ವಿಶ್ವಾಸ ಇದೆ. ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನನಗೆ ಕೈ ಹಿಡಿತದೆ ಅನ್ನೋ ಒಂದು ನಂಬಿಕೆ ಇದೆ. ಪಾಪ ಅವರು ಒಬ್ಬರು ರಾಜ್ಯದ ಪ್ರಧಾನಮಂತ್ರಿ ಮೊಮ್ಮಗಾಗಿ, ಮುಖ್ಯಮಂತ್ರಿಗಳ ಮಗನಾಗಿ, ಪಾಪ ಅವರು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅವರು ಹೇಳ್ತಿರ್ತಕ್ಕಂಥದ್ದು. ಅವರು ಕೂಡ 3 ಚುನಾವಣೆ ಫೇಸ್ ಮಾಡಿದ್ದಾರೆ, 3 ಚುನಾವಣೆ ಎದುರಿಸಿದ್ದಾರೆ. ರಾಜಕಾರಣ ಅನ್ನೋದು ಯಾವತ್ತು ಏನು ಅಂತ ಯಾರಿಗೂ ಕೂಡ ಗ್ಯಾರಂಟಿ ಇರಲ್ಲ. ನಾವು ಚುನಾವಣೆ ನಿಂತು ಎದುರಿಸಿ ಅದನ್ನು ಫೇಸ್ ಮಾಡಿ ಏನೇ ಆರೋಪ ಪ್ರತ್ಯಾರೋಪ ಬಂದರೂ ನಾವು ಸ್ವೀಕಾರ ಮಾಡಿಕೊಂಡು ನಾವು ಮುನ್ನಡಿತೀವಲ್ಲ, ಅದೇ ರಾಜಕಾರಣ. ಯಾಕಂದರೆ ಇವತ್ತು ನಮ್ಮ ಪಕ್ಷ ಕೂಡ ಭಾಳ ಸ್ಟ್ರಾಂಗ್ ಇದೆ. ಇವತ್ತು ನಾವು ಮಾಡ್ತಿರ್ತಕ್ಕಂಥ ಗ್ಯಾರಂಟಿಗಳು ಇರ್ಬೋದು, ಅಭಿವೃದ್ಧಿ ಯೋಜನೆಗಳು ಇರ್ಬೋದು, ಇದು ಕೈ ಹಿಡಿತದೆ ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ.